ನಮಸ್ತೆ ವೀಕ್ಷಕರೇ, ಶ್ರೀ ಮಾಹಿತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಾಟಿ ಹಸುವಿನ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ನೋಡೋಣ. ನಮ್ಮ ಮನೆಯಲ್ಲಿ ಒಂದು ಸುಂದರವಾದ ಮಲ್ನಾಡ್ ಗಿಡ್ಡ ತಳಿಯ ನಾಟಿ ಹಸು ಇದೆ. ಇದು ಗೌರಿ ಅಂತ, ಇದು ಅವರ ಮಗಳು ಮಹಾಗೌರಿ ಅಂತ. ಅಮ್ಮ ಒಂದು 3.25 3.5 ಅಡಿ ಬರ್ಬೋದು. ಮಗಳು 2.5 ಅಡಿ ಇದ್ದಾಳೆ. ಎರಡು ವರ್ಷದ ಹಿಂದೆ ಆಗಸ್ಟ್ 27ನೇ ತಾರೀಕು, ಆಗಸ್ಟ್ 27, 2022ನೇ ತಾರೀಕು ಈ ಗೌರಿಯನ್ನು ನಾನು ಕೊಂಡುಕೊಂಡೆ ಇಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ. ತುಂಬ ಜನ ಹೇಳ್ತಾರೆ ಇದರಲ್ಲಿ ಸುಳಿ ಕರೆಕ್ಟಾಗಿರಬೇಕು, ಅಂಥ ಹಸುಗಳಿದ್ರೆ ಮಾತ್ರ ಇಟ್ಕೊಬೇಕು, ಇಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ, ಹಾಗೆ ಹೀಗೆ ಅಂತ. ಬಟ್ ಆದರೆ ಇದು ಸುಳಿ ಪ್ರಕಾರ ಮಾತಾಡೋದಾದರೆ ಇದರಲ್ಲಿ ಒಳ್ಳೆಯ ಸುಳಿಗಳಿಲ್ಲ. ಬಟ್ ಆದರೂ ಕೂಡ ಇವತ್ತಿನವರೆಗೂ ನಮ್ಮ ಮನೆಯವ್ರಿಗಾಗಲಿ, ನಮ್ಮ ಪಕ್ಕದ ಮನೆಯವ್ರಿಗೆ ಅಥವಾ ಬೇರೆಯವ್ರಿಗಾಗಲಿ ಇದು ಒಳ್ಳೆಯದನ್ನೇ ಮಾಡ್ತಾ ಬಂದಿದೆ. ಗೋವು ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವೋ ಅದು ಪ್ರಾಣಿ ಸಂಕುಲಕ್ಕೆ ಸೇರಿತ್ತು. ಹಾಗಾಗಿ ಒಳ್ಳೆಯದನ್ನೇ ಇವತ್ತು ನಮಗೆ ಕೊಡ್ತಾ ಬಂದಿದೆ. ಇದರಲ್ಲಿ ಪ್ರಾಮುಖ್ಯವಾದದ್ದು ಏನು ಅಂತಂದರೆ ಹಾಲು, ಇದರಲ್ಲಿ ಬರುವಂಥ ಮೊಸರು, ಮಜ್ಜಿಗೆ, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಗಂಜಲ ಮತ್ತು ಸಗಣಿ ತುಂಬ ಪ್ರಮುಖವಾದದ್ದು. ಯಾರ್ಯಾರು ಗಂಜಲ ಸೇವನೆ ಮಾಡಬೇಕು ಅಂತಂದರೆ ಬೆಳಗಿನ ಜಾವ ಸೂರ್ಯ ಉಳಿಯೋದಕ್ಕಿಂತ ಮುಂಚೆ ಗಂಜಲ ಸೇವನೆ ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟೋ ಕಾಯಿಲೆಗಳನ್ನು ಈ ಗಂಜಲ ನಿವಾರಣೆ ಮಾಡುತ್ತೆ. ತುಂಬ ಜನ ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿರುವಂಥವರು ಅಥವಾ ಕ್ಯಾನ್ಸರ್ ರೋಗದಲ್ಲಿ ನರಳುತ್ತಿರುವವರು ಪ್ರತಿದಿನ ಈ ಗಂಜಲ ಸೇವನೆಯಿಂದ ಅದು ಕ್ಯಾನ್ಸರ್ ಏನಿದೆ ಅದನ್ನು ತಡೆಗಟ್ಟುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅದು 100ಕ್ಕೆ 100 ಸತ್ಯ. ಆಮೇಲೆ ಇದು ತಳಿಯಲ್ಲಿ ವಿಶೇಷತೆ ಏನಂತಾರೆ, ನಾಟಿ ಹಸುವಿನಲ್ಲಿ ಅದರ ಮೈ ಸ್ಪರ್ಶವನ್ನು ನಾವು ಮಾಡ್ತಾಯಿದ್ರೆ ನಮಗೆ ಎಷ್ಟೋ ರೋಗ ರುಜಿನಗಳು ಕಮ್ಮಿ ಆಗುತ್ತವೆ. ಈಗ ತುಂಬ ಜನಕ್ಕೆ BP ಇರುತ್ತೆ, ಶುಗರ್ ಇರುತ್ತೆ. ಅವರು ಪ್ರತಿದಿನ ಬೆಳಗ್ಗೆ ಸಂಜೆ ಈ ಹಸುವನ್ನು ಮೇಲಿಂದ ಕೆಳಗಡೆ ಒಂದ್ಸಲಿ ನೀಟಾಗಿ ಸ್ಪರ್ಶ ಮಾಡಿದ್ರೆ ಸಾಕು. ಅದಕ್ಕೆ ನಮ್ಮ ದೇಸಿ ತಳಿಗಳಲ್ಲಿ ಸಾವಿರಾರು ಕೋಟಿ ದೇವಾನುದೇವತೆಗಳು ಅದರಲ್ಲಿ ನೆಲೆಸಿದ್ದಾರೆ ಅಂತೇಳಿ ಅದನ್ನು ಗೋವು ಮಾತೆ ಅಂತ ನಾವು ಕರೆಯೋದು. ಎಲ್ಲರೂ ನಾಟಿ ಹಸುವನ್ನು ಸಾಕಿ ನಿಮ್ಮ ಮನೆಗೆ ನಾಟಿ ಹಸು ಇದ್ದರೆ ಡಾಕ್ಟ್ರು ಬೇಕಾಗಿಲ್ಲ ಅಂಥೇಳಿ ಹಿಂದಿನ ಕಾಲದಲ್ಲಿ ಹೇಳ್ತಿದ್ದಾರೆ. ನಾಟಿ ಹಸು ಇದ್ದರೆ ಮನೆಗೊಬ್ಬರು ಡಾಕ್ಟ್ರ್ ಇದ್ದಂತೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.